ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಬೆಳಗ್ಗೆ ಎದ್ದು ನಾವು ನಮ್ಮ ಸ್ನೇಹಿತರೆಲ್ಲ ಟೀ ಕುಡಿಯೋಣ ಅಂತ ಹೋಗ್ತಾ ಇದ್ವಿ. ನೋಡಿ ಎಲ್ಲ ಹೇಗಿದ್ದಾರೆ, ವೆದರ್ ನೋಡಿ ಹೇಗಿದೆ, ಸೂಪರ್ ಆಗಿದೆ. ಸುತ್ತ ನೋಡಿ 7 ಗಂಟೆಗೆ ಎಲ್ಲ ಟೀ ಕುಡ್ಕೊಂಡು ಹಾಗೆ ಒಂದು ಸೆಲ್ಫಿ ಹೊಡ್ಕೊಂಡು ಅಲ್ಲಿಂದ ಮತ್ತೆ ಹಾಗೆ ರೂಮ್ ಕಡೆ ಎಲ್ಲ ವಾಕಿಂಗ್ ಮಾಡ್ಕೊಂಡು ಬಂದ್ವಿ. ಹಂಗೆ ರೂಮ್ದೊಂದು ವಿಡಿಯೋ ಮಾಡಿಕೊಂಡು ನೋಡಿ ಎಲ್ಲ ಸುತ್ತ ಹೇಗಿದೆ. ಹಂಗೆ ಹುಡುಗರೆಲ್ಲ ಫುಲ್ ಜಾಲಿ ಚಿಲ್ಲಾಗಿದ್ರು. ವಾತಾವರಣನೂ ಹಂಗೆ ಚಿಲ್ಲಾಗಿತ್ತು ಬೆಳಗ್ಗೆ. ಅಲ್ಲಿಂದ ಮತ್ತೆ ಎಲ್ಲ ರೂಮ್ ಹತ್ರ ಬಂದ್ವಿ. ಇಲ್ಲಿ ನೋಡಿ ನಮ್ಮ ಹುಡುಗ ಅಲ್ಲಿಂದ ರೂಮ್ ಹತ್ರ ಬಂದ್ವಿ. ನಮ್ಮ ಹುಡುಗನ್ಗೆ ಕಸ್ಟಮರ್ ಟಿಪ್ಸ್ ಕೊಟ್ಟಿದ್ದಾರೆ ಅಂತೆ. ನೋಡಿ ಯಾವ ದೇಶದ್ದು ಕರೆನ್ಸಿ, ಫಾರಿನ್ ಇಂಗ್ಲೆಂಡ್ ಅಂತೆ. ಎಲ್ಲ ಗೂಗಲಲ್ಲಿ ಸರ್ಚ್ ಮಾಡ್ತವ್ರೆ ಎಷ್ಟು ಏನು ಅಂತ. ನಮ್ಮ ಹುಡುಗ ನೋಡಿದ್ರೆ ಪೇಪರ್ ತರ ಜವಲ್ ಮಾಡಿಕೊಂಡು ಓಡಾಡ್ತಾನೆ. ಎಕ್ಸ್ಚೇಂಜ್ ಮಾಡ್ತಂದ್ರೆ ಬೇಡ ಬಿಡೋಣ ಅಂತ. ಕಸ್ಟಮರ್ ಫೋನ್ ಮಾಡಿದ್ರು, ಗಾಡಿ ಕ್ಲೀನ್ ಮಾಡ್ಕೊಂಡು ಗಾಡಿ ಎಲ್ಲ ತೊಳೆದು ಕ್ಲೀನಾಗಿ ಒರೆಸಿ ನಿಲ್ಸಿದೆ. ಕಸ್ಟಮರ್ ಫೋನ್ ಮಾಡ್ತಾರೆ ಅಂತ ಗಾಡಿ ಎಲ್ಲ ಕ್ಲೀನಾಗಿ ತೊಳೆದು ನೋಡಿ ಹೆಂಗೆ ಮಿಂಚ್ತಾ ಇದ್ದಾರೆ ಮೇಡ ಅಂತ. ಆಮೇಲೆ ನಾನು ಫ್ರೆಶ್ ಅಪ್ ಆಗಿ ನಾನು ಕ್ಲೀನಾಗಿ ರೆಡಿಯಾಗಿ ನಿಂತಿದ್ದೆ, ಕಸ್ಟಮರ್ ಕಾಲ್ ಮಾಡ್ತಾರೆ ಅಂತ. ಆಮೇಲೆ ಬಂದರು. ಅಲ್ಲಿಂದ ನಾವು ಹೊರಟಿದ್ದೆ ಮಡಿಕೇರಿ ಸಿಟಿ ಕಡೆಗೆ. ಅಲ್ಲಿಂದ ಮ್ಯೂಸಿಯಮ್ಗೆ ಹೋದ್ವಿ. ಮ್ಯೂಸಿಯಮ್ಮು ಇದು ಜನರಲ್ ತಿಮ್ಮಯ್ಯವ್ರ ಮ್ಯೂಸಿಯಮ್ಮು, ಮಡಿಕೇರಿ ಸಿಟಿ ಬಸ್ ಸ್ಟ್ಯಾಂಡ್ ಹತ್ರನೇ ಬರುತ್ತೆ. ತುಂಬ ಚೆನ್ನಾಗಿದೆ ನೋಡಿ. ವಾತಾವರಣ ಹೇಗಿದೆ ಅಂತ 12:30 ಇಲ್ಲಿ ಮಧ್ಯಾಹ್ನ ನೋಡಿ. ಹಾಗೆ ಅಲ್ಲಿ ಹಳೆ ಮಿಷೇಲ್ಗಳಿದೆ. ಅದೇ ಇದು ನೋಡಿ, ತುಂಬ ಹಳೆಯ ಕಾಲದ್ದಿದು ಹೇಗಿದೆ, ಯುದ್ಧ ನೌಕೆ ಅಂತಾರಲ್ಲ ಅದೇ ಅನ್ಸುತ್ತಿದ್ದು. ಹಾಗೆ ಅದನ್ನೆಲ್ಲ ಒಂದು ವಿಡಿಯೋ ಮಾಡಿಕೊಂಡು ಹಾಗೆ ಮುಂದೆ ನೋಡಿ ಇನ್ನೂ ಇದೆ ನೋಡಿ. ಅದು ಹಳೆಯ ಕಾಲದ್ದು, ತುಂಬ ಹಳೆಯದು. ಜೆಟ್ ಅಂದ್ಕೊಂಡಿದ್ದೀನಿ. ಇದನ್ನೆಲ್ಲ ನೋಡಿಕೊಂಡು ಇವರು ತಿಮ್ಮಯ್ಯವ್ರ ಬಗ್ಗೆ ಸ್ವಲ್ಪ ಹೇಳಿ ಅಣ್ಣ. ಜನರಲ್ ತಿಮ್ಮಯ್ಯನವರು ಹುಟ್ಟಿ ಬೆಳೆದಂತ ಮನೆ ಇದು. ಜನರಲ್ ತಿಮ್ಮಯ್ಯನವರು ನಮ್ಮ ಇಂಡಿಯನ್ ಆರ್ಮಿದ 4ನೇ ಜನರಲ್ ಆಗಿದ್ರು. 1957ರಿಂದ 1961 ಜನರಲ್ ಆಗಿದ್ರು. ಇದು ಅವರು ಹುಟ್ಟಿ ಬೆಳೆದಂತ ಮನೆ. ಇದು ಅವರ ಅಜ್ಜಿ ಮನೆ, ಅಂದ್ರೆ ತಾಯಿ ಮನೆ. ಒಂದು 150 ವರ್ಷ ಆಗಿದೆ ಮನೆಗೆ. ಮನೆ ಒಳಗಡೆ ಒಂದು 21 ರೂಮ್ಗಳಿದೆ. ಆ ಪ್ರತಿಯೊಂದು ರೂಮ್ ಅಲ್ಲಿ ಅವರ ಬಾಲ್ಯದಿಂದ ಹಿಡಿದು ಕೊನೆಯವರೆಗೂ ಅವ್ರು ಏನೇನು ಮಾಡಿದ್ದಾರೆ ಪ್ರತಿಯೊಂದು ಡೀಟೇಲ್ಸ್ ಎಲ್ಲ ಬರೆದಿಟ್ಟಿದ್ದಾರೆ. ಮೊದಲು ಅವರ ಫ್ಯಾಮಿಲಿ ಬಗ್ಗೆ ಇದೆ. ಅವ್ರ ಫ್ಯಾಮಿಲಿಯಲ್ಲಿ ಅವರ ಒಬ್ಬ ಅಣ್ಣ ಇರ್ತಾರೆ. ಅವರು ಸುಭಾಷ್ ಚಂದ್ರ ಬೋಸ್ ಆರ್ಮಿಲಿ ಇರ್ತಾರೆ. ಅದೆಲ್ಲ ಆದ್ಮೇಲೆ ಅಣ್ಣವ್ರು ಹೇಳಿದ್ದೆಲ್ಲ ಕೇಳ್ಕೊಂಡು ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು. ಅಲ್ಲಿಂದ ಅವ್ರನ್ನೆಲ್ಲ ಮಾತನ್ನೆಲ್ಲ ಮುಗಿಸ್ಕೊಂಡು ಜನರಲ್ ತಿಮ್ಮಯ್ಯವ್ರ ಬಗ್ಗೆ ತಿಳ್ಕೊಂಡು ಮತ್ತೆ ರೂಮ್ ಕಡೆ ಹೊರಟ್ವಿ. ಸಂಜೆ 4 ಗಂಟೆ ಆಗಿತ್ತು. ಮತ್ತೆ ರೂಮ್ ಕಡೆ ಹೋಗ್ತಾ ಇದ್ದಂಗೆ ಬಾಯ್ಸ್ ಎಲ್ಲ ಕಾಯ್ತಾ ಇದ್ರು, ಬರ್ತಾನೆ ಅಂತ. ಬಂದೆ ನೋಡಿ, ನನಗೋಸ್ಕರ ನಮ್ಮ ಬಾಯ್ಸ್ ಹೆಂಗ್ ಕಾಯ್ತವ್ರೆ. ಹಾಸ್ಪಿಟಲ್ ಇದೀವಿ. ಹೆಂಗೆ ಇರ್ಕಣ ಫ್ರೆಂಡ್ಸ್, ನಮ್ಮ ಬ್ರೋಗೆ ಎಲ್ಲ ಲೈಕ್ ಕೊಡಿ. ಕುಲುಕಬೇಡ ಸಿಲ್ಕು, ನೀ ಕುಲ್ಕೋಕ್ ಮುಂಚೆ ಎಲ್ಲಿ